ನೀರಿನ ಸಮಸ್ಯೆ ಕುರಿತು ಚಿಂತಾಮಣಿ ನಗರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಂಸದ ಮಲ್ಲೇಶ್ ಬಾಬು. ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಅಧಿಕಾರಿಗಳೊಂದಿಗೆ ಚಿಂತಾಮಣಿ ನಗರದಲ್ಲಿ ಸಭೆ ನಡೆಸಿದ ಕೋಲಾರ ಸಂಸದ ಮಲ್ಲೇಶ್ ಬಾಬುರವರು ಎರಡೂ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಬಾರದಂತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಅಗತ್ಯ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿರುವುದಾಗಿ ಸಂಸದರು ಇದೇ ವೇಳೆ ಸುದ್ದಿಗಾರರಿಗೆ ತಿಳಿಸಿದರು. ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರಿನ ಯೋಜನೆಗಳ ಸಂಪೂರ್ಣ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಮತ್ತು ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿಯನ್ನು ಆದಷ್ಟು ತ್ವರಿತವಾಗಿ ಪೂರ್ಣಗೊಳಿಸಲು ಇದೇ ವೇಳೆ ಸೂಚನೆ ನೀಡಿರುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡ ಮಾಜಿ ಕೌನ್ಸಿಲರ್ ಪ್ರಕಾಶ್ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಆಪ್ತ ಕಾರ್ಯದರ್ಶಿ ವೇಣು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆರ್ಕೆಎಸ್ ಸ್ಪಾಟ್ ನ್ಯೂಸ್ ಬ್ಯೂರೋ, ಚಿಂತಾಮಣಿ. ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದ ಮೇಲೆ ಏನೋ ಒಂದು ಎಚ್.ಎನ್. ವ್ಯಾಲಿ ಮತ್ತು ಕೆ.ಸಿ. ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತದೆ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಯಾಕಂದರೆ ಏನೋ ಒಂದು ನಾವು ನಮ್ಮ ಶಾಸಕರು, 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನೋ ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CEO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಈಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರು ಡಿಸ್ಕಷನ್ಸ್ ಬರುತ್ತೋ ಅದನ್ನು ಕ್ಲಿಪ್ಪಿಂಗ್ಸು ಕೂಡ ಕೇಳಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟ್ರುಗಳೇ, ಸೆಂಟ್ರಲ್ ಜಲಶಕ್ತಿ ಮಿನಿಸ್ಟ್ರು ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು